ನೋಡಿ ಸ್ನೇಹಿತರೆ, ಆವಾಗಲೇ ಹೇಳಿದ್ರೆ ಅಣ್ಣ ಮೈಸೂರು ಅರಸರು ಎಲ್ಲ ಬಂದು ಅಕ್ಕಿ ಆಡಿದಾಗ ನೋಡಿದ್ರು ಅಂತ ರೋಷನ್ ಬಿಟ್ಟಿದ್ದು ಅಂತ ಅವ್ರ ತಂದೆ ಕಾಲದಲ್ಲಿ 3 ದಿವಸ 12 ಅವರ್ ಆಡಿತ್ತು ಅಂತ ಹೇಳಿದ್ರಲ್ಲ, ಅದರದ್ದು ಜಾತಿ ಪೂಟ್ ಆಗಿರೋ ಅಂಥ ಒಂದು ಜಾತಿ ರೇಗ್ದಾರು ಅಣ್ಣನ ಹತ್ರ ಇದೆ ನೋಡಿ. ಇದೇ ರೋಷನು, ಇದೇ ಅಕ್ಕಿ ಆಡಿದ್ದು ಈ ಜಾತಿಲೇ. ಆ ಜಾತಿದು ಇದು ಅಕ್ಕಿ ಸ್ನೇಹಿತರೆ. 12 ಅವರ್ 2 ದಿವಸ ಆಡಿ 3ನೇ ದಿವಸ ಬಿಟ್ಟಾಗ ಬಿದೋಗಿ ತಿರ್ಗಾ 12 ಅವರ್ ಆಡ್ದಲ್ಲ, ಅದ್ರದ್ದು ಪೂಟ್ ಇದು ಅಕ್ಕಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದೇ ಜಾತಿಲಿ ಇನ್ನೊಂದು ಅಕ್ಕಿ ರೋಷನ್ ಇದೆ ಅವ್ರ ಹತ್ರ, ಅದೇ ಬ್ಲಡ್ ಲೈನಲ್ಲಿ ಇಟ್ಕೊಂಡಿದ್ದಾರೆ. ಅಣ್ಣ ಆ ಅಕ್ಕಿನ ತೋರಿಸ್ತಾರೆ, ಅಣ್ಣನೇ ತೋರಿಸ್ತಾರೆ ನೋಡಿ ಸ್ನೇಹಿತರೆ. ಅಕ್ಕಿ ಬಿಡ್ತಾರೆ ನೋಡಿ, ಸೇಮ್ ಜಾತಿಲಿ ಇರೋದು ಅಕ್ಕಿ ಇದು. ನೋಡಿ ಸ್ನೇಹಿತರೆ, ಅದೇ ಜಾತಿಲಿ ಇನ್ನೂ ಒಂದು ಅಕ್ಕಿ ಮಡಗಿದ್ದಾರೆ ಜಾತಿಗೆ. ಇದಕ್ಕೆ 13 ಬಾಲ, ಅದರಲ್ಲಿ ಒಂದೊಂದು ಆ ಜಾತಿಯಲ್ಲಿ 13 ಬಾಲ ಬರ್ತವೆ. ನೋಡಿ ಸ್ನೇಹಿತರೆ, ಅಣ್ಣ ಹೇಳ್ತಾರೆ ಆ ರೋಷನ್ ಜಾತಿಯಲ್ಲಿ ಒಂದೊಂದಕ್ಕೆ 13 ಬಾಲ ಬರ್ತಾವಂತೆ. ಅದ್ರ ವಿಶೇಷನೂ ಅಣ್ಣ ಹೇಳ್ತಾರೆ. ಅಣ್ಣ ಇವಾಗ 13 ಬಾಲ ಬಂತು ಅಂದ್ರೆ ಅಕ್ಕಿಗಳ್ದು ಏನಣ್ಣ ವಿಶೇಷತೆ? ಅದರಲ್ಲಿ ಟೈಮ್ ಚೆನ್ನಾಗಿ ಮಾಡ್ತವೆ ಅಣ್ಣ. ಈ 13 ಬಾಲ ಬಂದ್ಬಿಟ್ರೆ ಭಾರಿ ಟೈಮ್ ಮಾಡ್ತವೆ. ಅದರಲ್ಲಿ ಒಂಥರ ಉಕ್ಕುಮಕ್ಕಿ ಇದ್ದಂಗೆ ಅದು ಕನ್ಫರ್ಮ್ ಆಡೇ ಆಡ್ತವೆ. ಅಥವಾ ನಾವು ಇದರಲ್ಲಿ ಬ್ರೀಡ್ ಲೈನ್ ತೊಗೊಂಡೋದ್ರು ಅದರಲ್ಲೂ ಅಷ್ಟೇ ಪಟಾಗಳು ಭಾರಿ ಚೆನ್ನಾಗಿ ಆಡ್ತವೆ. ನೋಡಿ ಸ್ನೇಹಿತರೆ, ಅವ್ರದ್ದು ಪಂದ್ಯಕ್ಕೆಲ್ಲ ಆಡ್ತು ಅಂತ ಹೇಳಿದ್ರಲ್ಲ, 12 ಅವರ್ 3 ದಿವಸ. ಅದೇ ಜಾತಿಲಿ ಇದು 13 ಬಾಲ ಬರ್ತಾವಂತೆ ಒಂದೊಂದು ಅಕ್ಕಿಗೆ. ಅದು ಬಂದರೆ ಕನ್ಫರ್ಮ್ ಅಂತೆ ಸ್ನೇಹಿತರೆ. ಅಕ್ಕಿ ಆಡೇ ಆಡುತ್ತೆ 7-8 ಅವರ್ 9-10 ಅವರ್, ಮೋಸ ಇಲ್ಲ. ನಾವು ಕಣ್ಣು ಮುಚ್ಕೊಂಡು ಇವಾಗ ಯಾವುದೋ ಒಂದು ಅಕ್ಕಿ ಸೆಟ್ ಮಾಡಿರ್ತೀವಿ, ಇಲ್ಲ ಅಂತ ಬಿಟ್ರು ಇದನ್ನ ಏನೋ ಹಿಂದಿನ ದಿವಸ ಒಂದು ಸ್ವಲ್ಪ ಕೈ ಬಿಡೋಣ ಏನಾರು ಮಾಡಿ ಬಿಟ್ಟಿದ್ರು ಅಕ್ಕಿ ಕಣ್ಣು ಮುಚ್ಕೊಂಡು 8ರಿಂದ 10 ಅವರ್ ಆಡುತ್ತೆ ಅಂತ ಅಣ್ಣ ಖಂಡಿತ. ಈ ಆಕಾಶಕ್ಕೆ ಹೋಗ್ಬಿಟ್ರೆ ಅದು ಆಡಲಿಲ್ಲ ಅಂದ್ರೂ ಅಷ್ಟೇ, ಅದರಲ್ಲಿ ಜಾತಿ ಮಾಡಿದ್ರು ಅಕ್ಕಿ ಆಡ್ತವೆ ಅಂತ ಅಣ್ಣ ಹೇಳ್ತಾರೆ. ಹೌದು ನೋಡ್ರಿ, ಬುರಿ ಲಾಲ್ ಕಟ್ಟು, ಆ ವೈಬ್ರೇಷನ್ನು ಅಲ್ಲಿ ಇಲ್ಲಿ ನೋಡೋದು ಹಿಡ್ಕೊಂಡ್ರೆ ಇದೆಲ್ಲ ಭಾರಿ ಕಿಲಾಡಿ ಬುದ್ಧಿಗಳಿದೆ ಇದರಲ್ಲಿ. ಆ ಚೋಂಚು, ಆ ಲೈಟ್ ರೇಕು, ಮಲ್ಚೊಂಚು, ತಲೆ, ಕಣ್ಣು, ಲೈಟ್ ಅನಾರಿ, ಸ್ನೇಹಿತರೆ ನೋಡಿ, ಅದೇ ಜಾತಿಲಿ ಬೂರಿಗಳು ಬರ್ತಾವಂತೆ. ಬೂರಿಲಿ ಒಂದು ಅಕ್ಕಿ ತೋರಿಸ್ತಾರೆ, ಜಾತಿಗೆ ಮಾಡ್ಕೊಂಡಿದ್ದಾರೆ ಅವ್ರದ್ದು, ಅವ್ರ ಬ್ಲಡ್ ಲೈನಲ್ಲೇ. ನೋಡಿ ಅದೊಂದು ಅಕ್ಕಿ ತೋರಿಸ್ತೀವಿ ವೀಕ್ಷಕರೇ ನಮ್ಮ ವ್ಯೂವರ್ಸ್ಗೆ. ನೋಡಿ ಸ್ನೇಹಿತರೆ, ಅಕ್ಕಿದು
ತರಿ ನೋಡಿ, ಸಮ ತರಿ ಪ್ಯಾಟ್ರನ್ ನೋಡಿ ಹಾಕಿದ್ದು. ನೋಡ್ರಿ ಬೂರಿ ಒಂಥರ ಮಾಸಲ್ ಬೂರಿ ಇದು. ಕತ್ತಲೆಲ್ಲ ಗೇರ್ವಾ ಕಟ್ಟಿದೆ, ಕಿರಿಯಲ್ಲೆಲ್ಲ ಲೈಟಾಗಿ ಗೇರ್ವಾ ಕಟ್ಟು ಲಾಲ್ ಇದೆ. ಈ ಕಟ್ಟುಗಳು ರೆಕ್ಕೆ ಪುಕ್ಕನಲ್ಲೆಲ್ಲ ಗೇರ್ವಾ ಕಟ್ಟುಗಳಿದೆ. ಬಾಡಿ ನೋಡಿ ಹೇಗಿದೆ, ತಿರಿ ಸಮ ತಿರಿ. ಇದು ಅದೇ ಲೈನು ನಮ್ಮ ಹತ್ರ ರೋಷನ್ ಶೀಲ್ಡ್ ರೋಷನ್ ಆಡ್ತಲ್ಲ ಆ ಲೈನೇ ಇದೂ. ಇದೇ ಒಂದು 4-5 ಅಕ್ಕಿಗಳು ಮಡಿಕೊಂಡಿದ್ದೀರಿ, ಇದರಲ್ಲಿ ಪುಟ್ಗಳು ಮಾಡಿಕೊಂಡು ಅಕ್ಕಿಗಳು ಆಡಿಸ್ಕೊತಾ ಇದ್ದೀರಿ ಅಷ್ಟೇ. ಕಣ್ಣು ನೋಡಿ, ಲೈಟ್ ಅನಾರಿ. ನೋಡಿ ಸ್ನೇಹಿತರೆ, ಅಣ್ಣವ್ರದ್ದು ಗೇರ್ವಾ ಲೈನ್ ಅಂತ ಹೇಳಿದ್ರಲ್ಲ ಹಳೇದು, ಅದೇ ಕಂಬದ ಗುಲ್ದಾರ್ ತಂದೆ ಆ ಲೈನ್ ಅಕ್ಕಿ ನೋಡಿ ಇಲ್ಲಿದೆ. ಒಂದು ಅದರಲ್ಲೊಂದು ಪೂಟ್, ಇದು ಪೂಟ್ ಆಗಿರೋದಂಥ ಅಕ್ಕಿ ಜಾತಿದು 50ನೇ ಪೂಟ 60ನೇ ಪೂಟ 50ನೇ ಪೂಟ 60ನೇ ಪೂಟ ಅಂತ ಹೇಳ್ತಿದ್ದಾರೆ ಅಣ್ಣ. ಅದ್ರದ್ದೊಂದು ಜಾತಿ ಇದೆ ಗೇರ್ವಾ. ಬಿಡ್ತೀನಿ ನೋಡಿ ಸ್ನೇಹಿತರೆ. ಅಣ್ಣ ತೊಗೊಳ್ರಣ್ಣ, ಈ ಅಕ್ಕಿ ನಿಮ್ಮದು ಹಳೆ ಲೈನ್ ಅಲ್ವಾ ಅಣ್ಣ? ಅದೇ ಕಂಬದ ಗುಲ್ದಾರ್ ತಂದೆ ಲೈನ್ ಇದು. ಅದ್ರ ಬಗ್ಗೆ ಒಂದು ವೀಕ್ಷಕರಿಗೆ ನೀವೇ ಅಕ್ಕಿ ಹಿಡಿದ್ಬಿಟ್ಟು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ನೋಡಿ, ಬಾಲ ಎಲ್ಲ ವೈಟ್ ಬಾಲ ಬರ್ತಿದೆ, ಮತ್ತು ತಿರಿನಲ್ಲೂ ವೈಟ್ ಇದೆ. ಒಂದೊಂದು ಬಿಳಿ ಪುಕ್ಕ, ಮತ್ತು ಕತ್ತಲ್ಲಿ ತಲೆಯಲ್ಲಿ ಬಿಳಿ ತಲೆ. ಕಣ್ಣು ನೋಡಿ, ಲೈಟ್ ಅನಾರಿ. ಮತ್ತು ಕಾಲು ನೋಡಿ, ಎಷ್ಟು ಸಣ್ಣ ಕಾಲು, ಎಷ್ಟು ಬಾಡಿ, ದೊಡ್ಡ ಬಾಡಿ ಇದು. ಅಂಥದ್ರಲ್ಲಿ ಕಾಲು ಯಾವ ಥರ ಇದೆ ನೋಡಿ ಇದು. ರೇಕ್ ದರ ತೊಗೊಳ್ಳೋಣ. ಹಾಂ, ರೇಕ್ ದರಗಳು ತೊಗೊಳಪ್ಪ. ಅಣ್ಣ ರೇಕ್ ದರ ಯಾವ ಗಾಡಿ ಇದು ಕೆಂಪತಲೆ ಗಂಡು ಅಂದ್ಬಿಟ್ಟು, ಅದರಲ್ಲಿ ಓಶಿ ಇದು. ಇದನ್ನು ನಾವು ಚಿಕ್ಕ ರೇಕ್ ದರು ಮತ್ತು ಕೆಂಪತಲೆ ಗಂಡು ಅಂತ ಹೇಳ್ತೀರಿ. ನೋಡಿ ಸ್ನೇಹಿತರೆ, ಅಣ್ಣನ ಮನೇಲಿ ರೇಕ್ದಾರ್ ಲೈನು ಫೇಮಸ್ ಅಂತ ಹೇಳಿದ್ರಲ್ಲ, ಚಿಕ್ಕ ರೇಕ್ದಾರ್ ಅಂತಲ್ಲ, ಅದರಲ್ಲಿ ಇದಕ್ಕೆ ಕೆಂಪತಲೆ ಗಂಡು ಅಂತ ಹೆಸರಿಟ್ಟಿದ್ದಾರೆ. ಅದ್ರ ವಿಶೇಷ ಬಂದು ಅಣ್ಣ ಹೇಳ್ತಾರೆ. ಅದ್ರ ಬಗ್ಗೆ ತೊಳಿ ಅಣ್ಣ, ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಹೇಳ್ರಣ, ರೇಕ್ದಾರ್ ಬಗ್ಗೆ. ನೋಡ್ರಿ, ಈ ರೇಕ್ದಾರ್ ಬಂದು ಕೆಂಪತಲೆ ಗಂಡುನಲ್ಲಿ ಪೂಟ್ ಆಗಿರೋದು ಅಕ್ಕಿ. ಅದರಲ್ಲಿ ಇದು ಒಂದು ಫೇಮಸ್ ಅಕ್ಕಿ ರೇಕ್ದಾರ್ ಲೈನಲ್ಲಿ ಅವ್ರದ್ದು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಕೆಂಪತಲೆ ರೇಕ್ದಾರ್ ಅಂತ ಅಣ್ಣ ಹೇಳಿದ್ರಲ್ಲ, ಅದ್ರ ವಿಶೇಷತೆ ಬಗ್ಗೆ ಅಣ್ಣನೇ ಹೇಳ್ತಾರೆ ಅಕ್ಕಿದು. ಸ್ನೇಹಿತರೆ, ಅಣ್ಣನ ನೋಡಿ, ಬಣ್ಣ ಒಳ್ಳೆ ರೇಕು. ಕಣ್ಣು ನೋಡಿ, ಒಳ್ಳೆ ಹಾಲ್ಗಣ್ಣು ಅಕ್ಕಿ ಇದು. ರೆಕ್ಕೆಗಳು ನೋಡಿ, ಸಣ್ಣ ತಿರಿ. ಗುಲ್ಲು ಭಾರಿ ಒಳ್ಳೆ ಗುಲ್ಗಳು ಇವೆಲ್ಲ. ಈ ಥರ ಅಕ್ಕಿಗಳು ನೋಡೋದಕ್ಕೆ ತುಂಬ ಇಷ್ಟ ನನಗೆ. ನೋಡ್ರಿ, ಇದು ಗುಲ್ಲು. ನೋಡಿ ಸ್ನೇಹಿತರೆ, ಅದೇ ರೇಕ್ದಾರಲ್ಲಿ ಇವಾಗ ಹೇಳಿದ್ರಲ್ಲ, ಆ ರೇಕ್ದಾರಲ್ಲಿ ಇನ್ನೊಂದು ಅಕ್ಕಿ ಮಡಗಿದ್ದಾರೆ ಅದೇ ಜಾತಿಲಿ. ಅದ್ರ ಬಗ್ಗೆನೂ ಅಣ್ಣ ಒಂದು ಸ್ವಲ್ಪ ವಿವರಣೆ ಕೊಡ್ತಾರೆ.
ನೋಡ್ರಿ, ಇದು ರೇಗ್ದಾರು ಗುಲ್ದಾರ್ ಟೈಪ್ನಲ್ಲಿದೆ. ಇದು ಲಕ್ಷ್ಮಯ್ಯವ್ರ ಮನೆ ಅಕ್ಕಿಗಳಲ್ಲಿ ಪೂಟ ಆಗಿರೋ ಅಕ್ಕಿಗಳಿವು. ಇವೊಂದು 2-3 ಅಕ್ಕಿಗಳಿದೆ ನಮ್ಮ ಹತ್ರ ಅಷ್ಟೇ. ಅಕ್ಕಿಗಳು ಇದರಲ್ಲಿ ಭಾರಿ ಚೆನ್ನಾಗಿ ಆಡ್ತಿದೆ. ನೋಡ್ರಿ, ಕೆಂಪು ಕಟ್ಟು, ಗುಲ್ಲು, ಬಾಲ ನೋಡಿ, ಕಾಲು, ಕಣ್ಣು ನೋಡಿ, ರೋಸ್ ಕಣ್ಣು, ಮೋಟಾ ಚೊಂಚು. ನೋಡಿ ಸ್ನೇಹಿತರೆ, ಅವಾಗಲೇ ಅಣ್ಣ ಹೇಳಿದ್ರಲ್ಲ ಕಂಬದ ಗುಲ್ದಾರ್ ಲೈನ್ ಅಂತ, ಅದರಲ್ಲಿ ಒಂದು ಅಕ್ಕಿ ಮಡಗಿದ್ದಾರೆ, ದೊಡ್ಡ ಅಕ್ಕಿ ಮಾಡ್ಕೊಂಡು ಮಡಗಿದ್ದಾರೆ, ಆ ಜಾತಿದ್ದು. ಅದು ಅಕ್ಕಿ ಬಗ್ಗೆ ಅಣ್ಣ ವಿವರಣೆ ಕೊಡ್ತಾರೆ ನೋಡ್ರಿ. ಇದು ಕಂಬದ ಗುಲ್ದಾರ್ ಲೈನು. ಇದು ಒಂದು 10 ಗಂಟೆ ಟೈಮ್ ಅಕ್ಕಿ ಆಡಿದೆ. ಇಲ್ಲ, ಸೀಲ್ಗೂ ಒಂದು 8 ಅವರ್ ಚಿಲ್ಲರೆ ಆಡಿದೆ. ಮತ್ತು ಇನ್ನು ಯಾವುದು ಆ ಲೈನಲ್ಲಿ ಇಲ್ಲ ಅಂದ್ಬಿಟ್ಟು ಚಿಕ್ಕಗಂಡು ಮಾಡಿ ಮಡಿಕೊಂಡೆ. ಭಾರಿ ಒಳ್ಳೆ ಅಕ್ಕಿ ಅಣ್ಣ. ಇದರಲ್ಲಿ ಪಟ್ಟಗಳು ಆಡೋಣ? ಇದರಲ್ಲಿ ಪಟ ಬಿಡ್ತಾ ಇದ್ದೀನಿ, ಈಗ 8 ಎತ್ಕೊಂಡಿದ್ದೆ. ನೋಡಬೇಕು, ಆಡ್ತೇವೆ. ಇದು ಕಂಬದ ಗುಲ್ದಾರ್ ಲೈನ್. ಇದು ಲೈಟಾಗಿ ಲಾಲ್ ಕಟ್ಟಿದೆ, ಒಳ್ಳೆ ಗುಲ್ಲಿದೆ. ಇದು ಒಂದು 8 ಗಂಟೆ ಟೈಮ್ ಅಕ್ಕಿ ಆಡಿದೆ ಸೀಲ್ಗೆಲ್ಲ. ನೋಡ್ರಿ, ಗೋಲ್ಡ್ ಐ. ಲೈಟಾಗಿ ಕಾಲ್ನಲ್ಲಿ ನಲಿ ಬಂದು ಮೋಜಾವಲ್ಲು. ನೋಡಿ ಸ್ನೇಹಿತರೆ, ಅಣ್ಣಂದು ಇನ್ನೊಂದು HMT ಲೈನು, ಅದು ತುಂಬ ಚೆನ್ನಾಗಿದೆ ಅಕ್ಕಿ. ಬಿಡ್ತೀನಿ ನೋಡಿ. ನೋಡಿ ಸ್ನೇಹಿತರೆ, ಅಣ್ಣಂದು ಮನೆ ಲೈನಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟು ಮತ್ತು ಅವ್ರ ಫೇವ್ರೇಟ್ ಅಕ್ಕಿ HMT ಲೈನು ಅಕ್ಕಿ. ಅದ್ರ ಬಗ್ಗೆ, ಅದ್ರ ವಿಶೇಷ ಅಣ್ಣ ಹೇಳ್ತಾರೆ ಸ್ನೇಹಿತರೆ. ಹಲೋ, ಇದು HMT ನಮ್ಮ ಸ್ನೇಹಿತರ ಮನೆಯಲ್ಲಿ ತೊಗೊಂಬಂದಿದ್ದು, ನಮ್ಮದಲ್ಲ ಅಕ್ಕಿ. ಇದು ಮರಿ ಮಾಡ್ಸೋಕೆ ಈಸ್ಕೊಂಬಂದಿದ್ದೀನೋ. ಜೈಮಾಲ್ನಲ್ಲಿ ಕುಮಾರ್ ಅಂತ ಇದ್ದಾರೆ, ಅವ್ರದ್ದು ಇದು ಅಕ್ಕಿ. ಅವ್ರ ಹತ್ರದಿಂದ ಈಸ್ಕೊಂಬಂದೆ, ಮರಿ ಮಾಡಿಸ್ಕೊಡ್ತೀನಿ ಕೊಡಿ ಅಂತ. ಇದು ಅವ್ರ ಅಕ್ಕಿ HMT ನೋಡಿ. ಇದು ಅಣ್ಣ, ಇದರಲ್ಲಿ ಪಟ್ಟಗಳು ಆಡೋಣ? ಆಡಿದೆ ಅಣ್ಣ. ತಿರಿ ನೋಡಿ, ಮತ್ತು ಬಣ್ಣ, ರೇಕು, ಸಬ್ಜಾ ಮೇಲೆ ಕಣ್ಣು ನೋಡಿ. ಮತ್ತು ಕಾಲು ನೋಡಿ, ನೆಲ್ಲಿ ಬಂದು ಮೋಜಾವಲ್ಲು. ನೋಡಿ ಸ್ನೇಹಿತರೆ, ಅಣ್ಣನ ಮನೇಲಿ ಇನ್ನೊಂದು ಸಬ್ಜಾ ಲೈನ್ ಐತೆ. ಅದು ಅಣ್ಣಂಗೆ ತುಂಬ ಫೇವ್ರೇಟು. ಅದು ಅವ್ರ ಮೇಲೆ ತುಂಬ ಹೆಸರು ಮಾಡಿಕೊಟ್ಟಿದೆ. ಅದ್ರ ಬಗ್ಗೆ ಅಣ್ಣ ಅವರು ಸ್ವಲ್ಪ ವಿವರಣೆ ಕೊಡ್ತಾರೆ ನೋಡಿ. ಈ ಸಬ್ಜಾ ಹೆಣ್ಣು, ಇದ್ರ ತಂದೆ ಒಂದು ರೇಗ್ದಾರ್ ಗಂಡು. ಅದು ಸೀಲ್ಗೆಲ್ಲ ಒಂದು 8 ಅವರ್ ಅಕ್ಕಿ ಆಡಿದೆ. ಈ ಅಕ್ಕಿನೂ ಹಾಡಿದೆ. ಇದು ರಾತ್ರಿ 8:20, 8:00ವರೆಗೆ ಫಿನಿಷ್ ಮಾಡ್ತಿದ್ದ ಅಕ್ಕಿ.
ಕತ್ಲಾಗ್ತಾ ಆಗ್ತಾ ಆಗ್ತಾ ಅಕ್ಕಿ ಮನೆ ಬಿಟ್ಟೆ ಹೋಗಲ್ಲ. ಬೆಳೆದಿಂಗ್ಳಿದ್ರೆ ಭಾರಿ ಚೆನ್ನಾಗಿ ಕಾಣಿಸ್ತೈತೆ ಆ ಕತ್ಲಲ್ಲೂ ಅಕ್ಕಿ ಇದು. ಆದ್ರೂ ನಾವು ಲೈಟ್ ಗೀಟ್ ಏನು ಹಾಕಲ್ಲ, ಖಾಲಿ ಛತ್ರಿ ಮೇಲೆ ಬಂದು ಕುಂತ್ಕೊಂಡಿದ್ದು ಅಕ್ಕಿ ಇದು. ಇದು ಉಡನ್ ಹೆಚ್ಚು ಕಮ್ಮಿ ಆಗೋಗ್ಬಿಟ್ಟು ಅಕ್ಕಿ ಬಿಡೋಕ್ಕಾಗಲಿಲ್ಲ. ಆ ಬೆಳೆದಿಂಗ್ಳೊಂದಿದ್ರೆ ಭಾರಿ ಚೆನ್ನಾಗಿ ಕಾಣಿಸ್ತಿದ್ದು ಅಕ್ಕಿ ಆಡೋದು. ಲೈಟ್ ಗೀಟ್ ಏನೂ ಬೇಕಾಗಿಲ್ಲ, ಬೆಳೆದಿಂಗ್ಳಲ್ಲೇ ನೋಡ್ಬೋದು. ಆ ಕೆಳಗಡೆ ರೋಷನ್ ಕಟ್ಟಿದೆಯಲ್ಲ, ಆ ರೋಷನ್ ಕಟ್ಟಿಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಕ್ಕಿ. ಅಣ್ಣ ನಿಮ್ದು ಇನ್ನು ಹಳೆ ಬ್ಲಡ್ ಲೈನ್ ಇನ್ಯಾವ್ಯಾವ ಅಕ್ಕಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಕ್ಕೆ? ನಮಗೆ ಹಳೆ ಬ್ಲಡ್ ಲೈನು ಅಂದರೆ ಈ ಕೆಂಪುತಲೆ ಗಂಡು ಅಂತ ಒಂದಿತ್ತು. ಆಮೇಲೆ ಈ ಇದು ಆಕಾಶ್ ಬಿಡಿ ಅಂತ ಒಂದಿದೆ. ಈ ಚಿಕ್ಕ ರೇಗ್ದಾರ್ಗಳಲ್ಲಿ ಕೆಲವೊಂದು ಅಕ್ಕಿಗಳೆಲ್ಲ ಇದೆ. ಅಣ್ಣ ಈ ರೇಗ್ದಾರ್ ಅಂದರೆ ಯಾವ್ದ್ರದ್ದು ಅಣ್ಣ? ಚಿಕ್ಕ ರೇಗ್ದಾರ್ ಅಂದರೆ ಇವೆಲ್ಲ ಇದರಲ್ಲೇ ಪೂಟ ಆದವು. ಈ ಕಂಬದಗುಲ್ದಾರ್ ಅಂತಾರಲ್ಲ, ಇದರಲ್ಲೇ ಪೂಟ ಆದವು ಅಕ್ಕಿಗಳೆಲ್ಲ. ಅದನ್ನು ಕೆಲವು ಕಡೆ ಸೇರ್ಕೊಂಬಿಟ್ಟವು, ಅಲ್ಲಿ ಇಲ್ಲಿ ಪುಟ್ ಮಾಡ್ಕೊಂಡು ಕೆಲವರೆಲ್ಲ ಅಕ್ಕಿಗಳು ಆಡಿಸ್ಕೊಂಡ್ರು. ಅದೆಲ್ಲ ನನಗೆ ಬೇಕಾಗಿಲ್ಲ. ಈಗಲೂ ಆ ಜಾತಿಗಳೆಲ್ಲ ನಾವು ಮಡಿಕೊಂಡು ಮೇಂಟೈನ್ ಮಾಡ್ತಾ ಇದ್ದೀರಿ. ಹಿಂಗೆಲ್ಲ ಇದೆ. ಯಾರಾದರೂ ಬಂದು ನೋಡಿದ್ರೆ ಫಸ್ಟು ಆ ರೇಗ್ದಾರ್ಗಳ್ನೇನಾದರೂ ಬಿಟ್ಟರೆ ಇದು ಆನೆಕಲ್ಲ ಅಂತಾರೆ. ಇದೇನಪ್ಪ ಇದು ಹಿಂಗೆ ಹೇಳ್ತಾರಲ್ಲ ಇವರು ಅಂತ ನನಗೆ ಒಂದೊಂದು ಸರಿ ಬೇಜಾರಾಗ್ತಿದೆ. ಆ ಥರ ಗೊತ್ತಿಲ್ವೋ ಅವ್ರಿಗೆ ಶೋಕಿಗಳು ಯಾವ ರೀತಿ ಏನು ಅಂತ ಹಿಂಗೆಲ್ಲ ಮಾತಾಡ್ಬಿಡ್ತಾರೆ. ಅದರಿಂದ ತೋರಿಸ್ತೀನಿ ನಾನೆಲ್ಲ ಎಲ್ಲ ಚಿಕ್ಕ ರೇಗ್ದಾರು, ಗುಲ್ದಾರ್ಗಳಿದೆ, ರೋಷನ್ ಇದೆ, ಗೇರ್ವಾಗಳಿದೆ, ಆಕಾಶ್ ಬುಡ್ಡಿ ಇದೆ. ಆಕಾಶ್ ಬುಡ್ಡಿ ಅಂದರೆ ಅದು ರೇಗ್ದಾರೆ. ಅದು ಏನಾದರೂ ಬಿಟ್ಬಿಟ್ರೆ ಹೋಗಿ ಕಚ್ಕೊಂಡ್ಬಿಡ್ತಿದ್ದೆ ಆಕಾಶಕ್ಕೆ. ಆಡ್ತಾ ಇರ್ತಿದ್ದೆ. ಅದು ಇಳಿಯೋವಾಗ ಮಾತ್ರನೇ ಕೆಳಗೆ ಬರಬೇಕಾದ್ರೆ ಭಾರಿ ಚೆನ್ನಾಗಿ ಆಡ್ತಿದ್ದೆ. ಅದು ಒಂದು 7-8 ಗಂಟೆ ಮಾಡ್ತಿದ್ದೆ ಅಕ್ಕಿ. ನನಗೆ ಅದನ್ನು ನೋಡಿದ್ರೆ ತುಂಬ ಸಂತೋಷ. ನೋಡಿ ಸ್ನೇಹಿತರೆ, ಇವ್ರದ್ದು ಹಳೆ ಅಕ್ಕಿಗಳ ಬಗ್ಗೆ ಎಲ್ಲ ಅಣ್ಣ ವಿವರಣೆ ಕೊಟ್ಟರು. ಅಣ್ಣ ಇವಾಗ ಇನ್ನೊಂದು ವಿಷಯ ಏನಂದರೆ, ನೀವು ನಿಮ್ಮ ತಂದೆ ಕಾಲದಿಂದ ಹಸು ಎಲ್ಲ ಸಾಕೊಂಡು ಬರ್ತಾಯಿರಾ, ಮತ್ತು ಪಾರಿವಾಳ ಶೋಕಿನೂ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿರಾ. ನೀವು ಈ ಹಸು ಸಾಕೋಕ್ಕೆ, ಇವಾಗ ನೀವು ಹಸು ಸಾಕಬೇಕು ಅಂದರೆ ತುಂಬ ಕೆಲಸ ಇರುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಕಸ ಗುಡಿಸ್ಬೇಕು, ಗೊಬ್ಬರ ಎತ್ತಾಕಬೇಕು, ಮತ್ತು ಹಾಲು ಕರಿಬೇಕು, ಹಾಲನ್ನ ಬಿಕ್ರಿ ಮಾಡಬೇಕು, ಇವೆಲ್ಲ ಕೆಲಸ. ಅದ್ರ ಮಧ್ಯೆ ಈ ಶೋಕಿ ಹೆಂಗೆ ಮಾಡ್ತೀರಾ? ಇದಕ್ಕೆ ನಿಮ್ಗೆ ಯಾರು ಟೈಮೇ ಸಿಗಲ್ಲ ನಮಗೆ. ಏನು ಮಾಡ್ತೀರಾ ಅಂಥದ್ರಲ್ಲಿ ಹಸು ಸಾಕ್ಕೊಂಡು, ಮತ್ತು ಈ ಕೋಳಿಗಳಿದೆ. ನಮ್ಮ ತಂದೆಗೂ ಕೋಳಿ ಶೋಕಿ ಭಾರಿ ಇತ್ತು ಅವ್ರಿಗೆ. ಹಂಗಾಗಿ ನಮ್ಮ ತಂದೆಯವರು ಅವ್ರು ಸಾಯೋವರೆಗೂ ಇತ್ತು ಕೋಳಿ ಎಲ್ಲ. ಅದಕ್ಕೆ ಅವೆಲ್ಲ ಕಳಿಬಾರ್ದು ಇರಲಿ ಅಂದ್ಬಿಟ್ಟು ನಾನು ಮಡಿಕೊಂಡು ಮೇಂಟೈನ್ ಮಾಡ್ತಾಯಿದ್ದೀನಿ. ಆದರೆ ಆಗಲ್ಲ, ಭಾರಿ ಟೈಮ್ ಸಿಗಲ್ಲ ನಮಗೆ. ಅಲ್ಲಿ ಕೆಲಸ ಮುಗಿಸ್ಬಿಟ್ಟು ಬರೋಕ್ಕೆ ಇಲ್ಲಿ 9 ಗಂಟೆ ಆಗೋಗ್ತೈತೆ. ಇನ್ನು ಯಾವಾಗ ಛತ್ರಿ ಮೇಲೆ ಅಕ್ಕಿ ಬಿಡೋದು ಹಂಗಾದ್ರು ಅದರಲ್ಲೂ ನಮ್ಮ ಹುಡುಗರೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಅಕ್ಕಿ ಬಿಡೋದಕ್ಕೆ ಮಾಡೋದಕ್ಕೆಲ್ಲ ಅವರು ಸಪೋರ್ಟ್ ತೊಗೊಂಡು ಸ್ವಲ್ಪ ಅಕ್ಕಿ ಆಡಿಸ್ತಾ ಇದ್ದೀರಿ ಅಷ್ಟು. ಅಣ್ಣ ಈ ಟೈಮಲ್ಲಿ ನಿಮ್ಮ ತುಂಬ ಸ್ನೇಹಿತರು ಮತ್ತು ನಿಮ್ಮ ಜಾಕಿ ಥರ ಇರೋರು ಯಾರನ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀರಣ್ಣ? ನೋಡಿ ಸ್ನೇಹಿತರೆ, ಅಣ್ಣಂಗೆ ಇವಾಗ ಈ ಹಸು ಕೆಲಸ ಅವೆಲ್ಲ ಇರೋದ್ರಿಂದ ಬಿಡುವು ಇಲ್ದಿದ್ದಾಗ ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಜಾಕಿಗಳು ಮತ್ತು ಸ್ನೇಹಿತರು ಮತ್ತು ಮನೆ ಮಕ್ಕಳಾಗಿ ತಮ್ಮದಿರಾಗಿ ಎಲ್ಲ ಥರ ಸಪೋರ್ಟ್ ಮಾಡೋದು ಇವ್ರುಗಳು. ನೋಡಿ ಇವಾಗ ಏಜ್ ಆದವರೆಲ್ಲ ಆಗಿಂದ ಇರೋರು, ಹುಡುಗರೆಲ್ಲ ಈಗಿನ ಕಾಲದವರು ಎಲ್ಲ ಹೆಲ್ಪ್ ಮಾಡ್ಕೊಂಡು ಬರ್ತಾವ್ರೆ ಅಣ್ಣಂಗೆ. ಇವ್ರ ಹೆಸರು ದೇವರಾಜ್ ಅಂದ್ಬಿಟ್ಟು. ಅವರು ಮಗ್ಗ ಕೆಲಸ ಎಲ್ಲ ಮಾಡ್ತಾರೆ. ಆದರೂ ಬಂದು ಟೈಮು ಸ್ವಲ್ಪ ಫ್ರೀ ಮಾಡ್ಕೊಂಬಂದು ಅಕ್ಕಿ ಬಿಡೋದು ಮಾಡ್ತಾರೆ. ಇವನು ನಮ್ಮ ಫ್ರೆಂಡು ಮಗ, ಇವನು ಸೂರ್ಯ ಅಂದ್ಬಿಟ್ಟು. ಇವನು 2nd PUC ಓದ್ತಾ ಇದ್ದಾನೆ. ಇವನು ಬರ್ತಾನೆ. ಆದ್ರೂ ಇವನು ನನ್ನ ತಂಗಿ ಮಗ ಪೃಥ್ವಿ ಅಂದ್ಬಿಟ್ಟು. ಇವನು ಸ್ವಲ್ಪ ಸಪೋರ್ಟ್ ಮಾಡ್ತಾನೆ. ಇವನು ಹಾಸ್ಟೆಲಲ್ಲಿದ್ದಾನೆ. ಇವನು ನವೀನ್ ಅಂದ್ಬಿಟ್ಟು. ಇವನು ತುಂಬ ಸಪೋರ್ಟ್ ಮಾಡ್ತಾನೆ. ಹಿಂಗಾಗಿ ಇವರೆಲ್ಲ ಮೋಹನ್, ಇವನು ಕ್ಯಾಮ್ರಾಮ್ಯಾನು. ಇವನೇ ಬೆಳಿಗ್ಗೆನೆ ಬಂದು ಅಕ್ಕಿ ಎಲ್ಲ ಬಿಡೋದು ಮಾಡೋದು ಎಲ್ಲ ಹಿಂಗೆಲ್ಲ. ಆಮೇಲೆ ನಮ್ಮ ಫ್ರೆಂಡ್ ಇನ್ನೊಬ್ಬ ಶಿವು ಅಂದ್ಬಿಟ್ಟಿದ್ದಾನೆ, ಅವನೆಲ್ಲ ಹೊರಗಡೆ ಹೋಗಿದ್ದಾನೆ. ಇಷ್ಟು ಜನ ಎಲ್ಲ ಸಪೋರ್ಟ್ ಮಾಡ್ತಾರೆ. ಸ್ನೇಹಿತರೆ, ಅಣ್ಣಂಗೆ ಬಿಡುವಿಲ್ದಾಗ ಹೆಲ್ಪ್ ಮಾಡೋ ಅಂಥವ್ರು ಸ್ನೇಹಿತರು ಮತ್ತು ಫ್ರೆಂಡ್ಸು ಮತ್ತು ಮನೆ ಮಕ್ಕಳಾಗೆಲ್ಲ ಇದ್ದಾರೆ ಇವರು. ಆಗಿನ ಕಾಲದಿಂದನೂ ಇವರು ತುಂಬ ಅಣ್ಣಂಗೆ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ. ಅಣ್ಣ ಕೊನೆಯದಾಗಿ ಏನಂದರೆ, ನೀವು ಆಗಿನ ಕಾಲದಿಂದ ಶೋಕಿ ಮಾಡ್ಕೊಂಡು ಬಂದಿದ್ದೀರಾ, ಈ ಗಂಟ ಮಾಡ್ಕೊಂಡು ಬರ್ತಿದ್ದೀರಾ.
ಇನ್ನು ನೆಕ್ಸ್ಟ್ ಶೋಕಿ ಮಾಡೋರಿಗೆ, ಶೋಕಿ ಮಾಡ್ತಾ ಇರೋರಿಗೆ ಒಂದು ಒಳ್ಳೆ ಟಿಪ್ಸ್ ಕೊಡ್ರೋಣ ನಿಮ್ಮ ಕಡೆಯಿಂದ. ಅಕ್ಕಿ ಹೆಂಗೆ ಶೋಕಿ ಮಾಡಬೇಕು, ಯಾವ ಥರ ಬಿಡಬೇಕು, ಮುಂದೆ ನಾವಿಲ್ಲ ಅಂದರೂ ನಮ್ಮ ನೆಕ್ಸ್ಟ್ ಜನ್ರೇಷನ್ ಯಾವ ಥರ ಅಕ್ಕಿ ಬಿಟ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ವ್ಯಾಲ್ಯೂಯಬಲ್ ಪಾಯಿಂಟ್ ನಮ್ಮ ವೀಕ್ಷಕರು ಕೊಡ್ರೋಣ. ನಾವು ಹೇಳೋದೇನೆಂದರೆ ಅಕ್ಕಿ ಶೋಕಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಆದರೆ ಒಳ್ಳೆ ರೀತಿಯಲ್ಲಿ ತೊಗೊಂಡೋಗಿ ಅದನ್ನು. ಈ ಅಕ್ಕಿ ಸಾಕ್ಬಿಟ್ರೆ ಮನುಷ್ಯನಿಗೆ ದಿಲ್ ಜಾಸ್ತಿ ಬಂದ್ಬಿಡ್ತೈತೆ ಹಂಗೆ, ಆವಾಗ ಅದು ಎಲ್ಲೆಲ್ಗೋ ಹೇಳ್ಕೊಂಡು ಹೋಗ್ಬಿಡ್ತೈತೆ. ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಬರೀ ಶೋಕಿ ಮಾಡಿ, ತಾಳ್ಮೆ ತಗೊಳ್ಳಿ. ಶೋಕಿಯಲ್ಲಿ ತಾಳ್ಮೆ ತಗೊಂಡು ಅಕ್ಕಿ ಬಿಡಿ. ಅಕ್ಕಿ ನಮ್ಮನ್ನು ಯಾವತ್ತೂ ಅದನ್ನು ಕೆಟ್ಟದಾಗಿ ನೋಡೋಕ್ಕೆ ಹೋಗೋದಿಲ್ಲ, ಒಳ್ಳೆ ರೀತಿಯಲ್ಲೇ ನಮ್ಮನ್ನು ತೊಗೊಂಡೋಗ್ತೈತೆ. ನಾವು ಕೆಟ್ಟ ದಾರಿಗಳಿಗೆ ಹಿಡಿದು ಅಧ್ವಾನ ಆಗಿ ಕುಂತ್ಕೊಂಡು ಏನೇನೋ ಮಾಡ್ಕೊಳಕ್ಕೆ ಹೋಗ್ತೀರಿ, ಅದೆಲ್ಲ ಬೇಡ. ಅಕ್ಕಿ ಶೋಕಿ ಒಳ್ಳೆ ಶೋಕಿನೇ. ಇವತ್ತೊಂದು ದಿವಸ ನಮ್ಮ ಮನೆಯಲ್ಲೂ ಅಷ್ಟೇ, ನಮ್ಮ ತಾಯಿ ಇವರೆಲ್ಲ ಯಾವತ್ತೂ ನಮಗೆ ಅಕ್ಕಿ ತೆಗಿ ಮಾಡಿ ಅಂತ ಹೇಳಲಿಲ್ಲ. ಹೆಂಗಸ್ರುಗಳು ಅಷ್ಟೇ, ನೀವು ಏನೋ ನಿಮ್ಮ ಕೈಲಾಗಿದ್ದು ಒಂದು 2 ಜೊತೆ 3 ಜೊತೆ ಮಡಿಕೊಂಡು ಶೋಕಿ ಮಾಡಿರಿ, ಯಾಕಂದರೆ ಹಸು ಎಲ್ಲ ಇದೆ, ಭಾರಿ ಕಷ್ಟ ಅವೆಲ್ಲ ನೋಡಬೇಕಾದ್ರೆ. ಆ ಕಾಲದಿಂದ ನಿಮ್ಮ ತಾತನ ಕಾಲದಿಂದ ಬಂದ್ಬಿಟ್ಟಿದೆ ಅಂತ ಅವರು ಹೇಳ್ತಾರೆ. ಆದರೆ ನಾನು ಹೇಳೋದಷ್ಟೇ, ಈಗ ಹುಡುಗರಿಗೆ ಏನು ಅಂದರೆ ಒಳ್ಳೆ ರೀತಿಯಲ್ಲಿ ಅಕ್ಕಿ ಬಿಡಿ, ಯಾರ ಹತ್ರನೂ ಜಗಳ ಪಗಳ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ 4 ಆಣಿ ಅಕ್ಕಿಗೆ ಹೋಗಿ ಯಾಕೆ ಜಗಳಗಳು ಮಾಡ್ಕೊತೀರ ಸುಮ್ಮನೆ? ಇದಿಲ್ದಿರ ಇನ್ನೊಂದು ಬರ್ತಿದೆ. ಆದರೆ ಒಳ್ಳೆ ರೀತಿಯಲ್ಲಿ ತೊಗೊಂಡೋಗಿ ಇನ್ನೊಂದು ನಮ್ಮ ಶ್ರೀರಾಮಪುರಂನಲ್ಲಿ ಬರೀ ಬಂದಾವಡಿಗಳೇ ಜಾಸ್ತಿ, ಸಿಕ್ಕಾಪಟ್ಟೆ. ಅಕ್ಕಿ ಬಿಡೋಕ್ಕೆ ಆಗೋದಿಲ್ಲ, ಆದ್ರೂ ಅಕ್ಕಿಗಳು ಬಿಡ್ತೀರಿ ನಾವು. ಏನೋ ಆದಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ನಾವು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸರಿ ಅಣ್ಣ, ಕೊನೆಯದಾಗಿ ನೀವು ಇನ್ನೇನಾರ ನಮ್ಮ ವೀಕ್ಷಕರಿಗೆ ಒಂದು, ಮತ್ತು ನಮ್ಮ ಈಗಿನ ಕಾಲದ ಶೋಕ್ದಾರ್ಗಳಿಗೆ ಏನಾರ ಒಂದು ಒಳ್ಳೆ ಟಿಪ್ಸ್ ಕೊಡೋಣ ನಮ್ಮ ಚಾನಲ್ಗೆ. ನಾವು ಹೇಳೋಕ್ಕೆ ಏನೋ ಆಸೆ ಪಡ್ತೀರಿ ಅಂದರೆ, ಅಣ್ಣ ದುಡ್ಡು ಇದೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಅಣ್ಣ ಫಸ್ಟು ಶೋಕಿ ಚೆನ್ನಾಗಿ ಕಲೀರಿ. ಅಣ್ಣ ಯಾವ ಅಕ್ಕಿ ಜೊತೆ ಮಾಡಿದ್ರೆ ಯಾವ್ದ್ರಲ್ಲಿ ಅಕ್ಕಿ ಆಡ್ತೈತೆ. ಅಣ್ಣ ನಾವು ಮಾರ್ಕೆಟ್ಗೆ ಹೋಗಿ ಅಕ್ಕಿ ಸೆಲೆಕ್ಷನ್ ಮಾಡಿದ್ರು ನಮಗೆ ಶೋಕಿ ಚೆನ್ನಾಗಿ ಗೊತ್ತಿರಬೇಕು. ಅಣ್ಣ ಸುಮ್ಮನೆ ಯಾರ್ಯಾರೋ ಹೇಳ್ತಾರೆ 5,000 10,000 ಇವೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟು ಶೋಕಿ ಕಲೀರಿ. ಅಕ್ಕಿ ಯಾವ ಥರ ಇದೆ, ಯಾವ ಅಕ್ಕಿಯಲ್ಲಿ ಆಡ್ತೈತೆ ಅವೆಲ್ಲ ನೋಡಿ ಕಲೀರಿ. ಮೇವು ಅಷ್ಟೇ, ಸಿಕ್ಕಾಪಟ್ಟೆ ಎಲ್ಲ ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಅದು ಇದು ಅಂತ ಕ್ಲೀನಾಗಿ ರಾಗಿ ಕಾಳುಗಳು ಇವೆಲ್ಲ ಮೇಂಟೈನ್ ಮಾಡಿಕೊಂಡು ಅಕ್ಕಿ ಶೋಕಿ ಮಾಡ್ಕೊಂಡು ಹೋಗಿ. ಮತ್ತು ಇನ್ನೊಂದು ಹೇಳೋದೇನು ಅಂದರೆ, ಜಗಳ ಪಗಳ, ಅಕ್ಕಿ ಅವ್ರು ಹಿಡಿದ್ರು ಇವ್ರು ಹಿಡಿದ್ರು ಅಂತ ಜಗಳ ಮಾಡ್ಕೊಳೋದು ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಅಕ್ಕಿ ಹೋದರೆ ಇನ್ನೊಂದು ಅಕ್ಕಿ ರೆಡಿ ಮಾಡ್ಕೊಬೋದು ನಾವು, ಶೋಕಿ ಗೊತ್ತಿದ್ರೆ. ಅದನ್ನೇ ಮನಸ್ಸಲ್ಲಿ ಕಂಡು ನಾವು ದ್ವೇಷ ಸಾಧಿಸೋದು ಇದೆಲ್ಲ ಸರಿ ಇಲ್ಲ. ಒಂದು ಅಕ್ಕಿ ಹೋಯ್ತಾ ಇನ್ನೊಂದು ಅಕ್ಕಿ ಬಿಟ್ಟು ತೋರಿಸ್ತೀರಿ ಅಂತ ನಮಗೆ ತಾಕತ್ತಿರಬೇಕು ಅಂತ ಹೇಳ್ತೀರಾ. ಆ ಲೆವೆಲ್ಗೆ ಫಸ್ಟ್ ಶೋಕಿ ಕಲಿಬೇಕು. ಇದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೊಂದು, ಮತ್ತೆ ನಮ್ಮ ಹುಡುಗ ಇನ್ನೊಬ್ಬ ಇಲ್ಲಿ ಅಕ್ಕಿ ಮಡಗಿದ್ದಾನೆ ಕುರುಬ್ರಳ್ಳಿಯಲ್ಲಿ, ಮೋಹನ್ ಅಂದ್ಬಿಟ್ಟು. ಅವನು ಒಂದು 10 ಅವರ್ ಅಕ್ಕಿ ಬಿಟ್ಟಿದ್ದಾನೆ, ಅಕ್ಕಿ ಆಡಿದೆ. ಅವನು ನಮ್ಮ ಹತ್ರನೇ ಶೋಕಿ ಕಲ್ತಿದ್ದು, ಅದು ಮರ್ತುಬಿಟ್ಟಿದೆ. ಈಗ ಹೇಳ್ತಾ ಇದ್ದೀನಿ ನಿಮಗೆ, ಇಷ್ಟು ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಅಣ್ಣ ಏನು ಹೇಳ್ತಾರೆ ಅಂದರೆ, ಈ ಅಕ್ಕಿ ಮುಂದೆ ಯಾವ ಥರ ಬಿಡಬೇಕು ಅಂದರೆ, ನೆಕ್ಸ್ಟ್ ಯುವ ಪೀಳಿಗೆ ಅವ್ರಿಗೆ ಅಕ್ಕಿಯಿಂದ ದ್ವೇಷ ಸಾಧಿಸ್ಕೋಬಾರ್ದು, ಅಕ್ಕಿ ಹೋಯ್ತು ಅಂತ ಮನಸ್ತಾಪ ಮಾಡ್ಕೋಬಾರ್ದು, ಅಕ್ಕಿ ಯಾರೋ ಹಿಡ್ದ ಅಂತ ಮನಸ್ತಾಪ ಮಾಡ್ಕೋಬಾರ್ದು. ಅಕ್ಕಿಲಿ ಫಸ್ಟು ಶೋಕಿ ಕಲಿಬೇಕು ನಾವು. ಅಕ್ಕಿ ಯಾವ ಥರ ಜೊತೆ ಮಾಡಿದ್ರೆ ಅಕ್ಕಿ ಆಡ್ತವೆ, ಹೆಂಗೆ ಬಿಟ್ಟರೆ ಅಕ್ಕಿ ಆಡ್ತವೆ ಅನ್ನೋ ಶೋಕಿ ಕಲಿಬೇಕು. ಅಕ್ಕಿ ಇವಾಗ ಯಾರೋ ಒಬ್ಬ ಹಿಡಿದ್ಬಿಟ್ಟು ಆಡಿರೋದು ಅಂತ ಹೋಗಿ ದ್ವೇಷ ಸಾಧಿಸ್ಕೊಂಡು ಅದನ್ನು ಅಗೆತನ ಸಾಗಿಸ್ಕೊಂಡು ಆ ಥರ ಟೈಮ್ ವ್ಯರ್ಥ ಮಾಡ್ಕೊಬಿಟ್ಟು, ಶೋಕಿ ಒಳ್ಳೆಯದು, ಒಳ್ಳೆ ರೀತಿ ಹೋದರೆ ಒಳ್ಳೆಯದು, ಒಳ್ಳೆತನದಿಂದ ಇದ್ದರೆ ಒಳ್ಳೆಯದು ಅನ್ನೋ ಥರ ಮತ್ತು ಶಿವಣ್ಣ ಮತ್ತು ಸುರೇಶ್ ಅಣ್ಣ ಹೇಳ್ತಾವ್ರು ನಮ್ಮ ವೀಕ್ಷಕರಿಗೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಯ್ತು ಇವತ್ತಿನ ಸಂಚಿಕೆ. ಸುರೇಶ್ ಅಣ್ಣನವ್ರ ಅವರ ದಾವಡಿಯಲ್ಲಿ ನಾವು ಒಳ್ಳೊಳ್ಳೆ ಅಕ್ಕಿ ನೋಡ್ದೋ ಮತ್ತು ನಮ್ಮ ವೀಕ್ಷಕರಿಗೆ ಒಳ್ಳೊಳ್ಳೆ ಮಾಹಿತಿ ಕೊಟ್ಟರು. ಇದೇ ರೀತಿ ಸುರೇಶ್ ಅಣ್ಣವರು ಶೋಕಿ ಮುಂದುವರ್ಸ್ಕೊಂಡೋಗಿ ಇನ್ನು ಮುಂದೆ ಒಳ್ಳೊಳ್ಳೆ ಅಕ್ಕಿ ಬಿಡಲಿ, ಅವ್ರ ಆಸೆ ಅಂತೆ 13 ಅವರ್ ಅಕ್ಕಿ ಬಿಡಲಿ, ಅವ್ರಿಗೆ ಬಿಡೋ ಅಂಥ ಅಕ್ಕಿ ಇದ್ದಾವೆ. ಅದೇ ರೀತಿ ಅಕ್ಕಿ ಬಿಟ್ಟು ಶೋಕಿ ಮುಂದುವರ್ಸ್ಕೊಂಡು ಹೋಗಲಿ. ಮತ್ತು ಯುವ ಜನರಿಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಅಣ್ಣ, ನಿಮ್ಮದು ಮೌಲ್ಯವಾದ ಸಮಯನ ನಮಗೆ ಕೊಟ್ಟಿದ್ದಕ್ಕೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳಣ್ಣ. ಭಗವಂತ ಒಳ್ಳೇದು ಮಾಡಲಿ.